ಮಲಯಾಳಂ ಹೀರೋಯಿನ್ ಸೂಪರ್ ಬಂದಿದ ಸೇಮ್. ಈಗ ನೀನ್ ಟಾಯ್ಲೆಟ್, ಇದು ಆರ್ಪಿಕ್. ಜಗ್ಗ ಚಿಕ್ಕಮ್ಮ ಅಂತ ಅನುಷ ಚಿಕ್ಕಮ್ಮ ಅಂತ ಪ್ರೀತಿ ನೋಡಿ. ಅದೌದು, ಬೆಂಕಿ ಅಷ್ಟೇ ಯಾವ್ದು ಚಂದ ಇಲ್ಲ. ಅದನ್ನ ಹಾಕಿ ಕಾಸ್ತಳ್ಳಿ ಹಾಕಿದ್ರೆ ಮದುವೆ ಸೆಟ್ ಆಗ್ತದಂತೆ. ಅವ್ರಿಗೆ ಹೇಳಿದಿರಲ್ಲ ಮೇಲೆ ಕರೆಂಟ್ ಆನ್ ಮಾಡಿದ್ರೆ ನೀವು ಕಚ್ಚಿದ್ದೀರಿ. ಯುಗಾದಿ ಸ್ಪೆಷಲ್ ಫೋಟೋಶೂಟ್ ಮಾಡಿಸೋದಿದೆ, ಹಾಗಾಗಿ ಫೋಟೋಶೂಟಿಗೆ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸುಂದರವಾದ ತೋಟದ ಮಧ್ಯೆ ಸುಂದರವಾದ ಹುಡುಗಿಯರು. ನೀನ್ಯಾಕೆ ನೀನು ಸುಂದರ ಇಲ್ವಾ? ಹೋಗು. ಇವ್ ಚಂದ ಕೊಂತೀಯ ನೀನು ಕೃತಿಕಾ. ಫಿನೈಲ್ ಕಲರ್ ಅಂತ ಬಾ. ಹೌದಾ? ಹಾಗೆ ಹೇಳ್ತಾರೆ ಯಾರದು. ಕ್ಲೀನ್ ಮಾಡ್ಲಿಕ್ಕೆ ಟಾಯ್ಲೆಟ್ ನೋಡಿ. ಹೌದಾ? ಸೇಮ್. ಈಗ ನೀನ್ ಟಾಯ್ಲೆಟ್, ಇದು ಆರ್ಪಿಕ್. ಹಾ ಓಕೆ, ನಳೀರಿ ಬೇಗ. ನೀವು ಇಬ್ರಿಗೆ ಏನಲ್ಲ ಈ ಪಿಂಕಿ ಮುಂದೆ. ನನಗೆ ಪಿಂಕಿಯೇ ಇಷ್ಟ. ಅವಳ ಸೀರೆ, ಆ ಹುಡುಗಿ ಯವಾ ಅದು ಹೇಳ್ಕೊಂಡು ಹೋಗೋ ರೀತಿ. ಹೌದು. ನಾನು ಇಲ್ಲಿ ಹೋಗಲ್ಲಿ ಮ್ಯೂಸಿಕ್ ಆಗ್ತಿಲ್ಲ, ಇಲ್ಲದ್ರೆ ಅದಕ್ಕೆ ತಂಗಾಳಿಯಲ್ಲಿ ತೇಲಿ ಬಂದು. ಓಕೆನಾ? ಎಲ್ಲಿ ಸಾಂಗ್ ಶೂಟ್ ಎಲ್ಲಿ? ಕಿಸ್ ಕೊಡೋದು ಮಾಡಿ ಪ್ಲೀಸ್ ಕಿಸ್ ಮಾಡೋದು. ಕಿಸ್ ಅವರಿಗೆ ಸೆಟ್ ಮಾಡ್ಬೇಕಂತ ಫಸ್ಟ್ ನೀವು ಸೆಟ್ ಮಾಡ್ಕೊಳ್ಳಿ, ಅಂದ್ರೆ ಒಂದು ಮೂಡ್ ಸೆಟ್ ಆಗ್ಬೇಕು ಅಂತ. ಎಂತದ್ದು ಆನಿವರ್ಸರಿಗೆ ತೆಗೆದುಕೊಟ್ಟ ಮೊಬೈಲ್ ಮತ್ತೆ ಬರ್ತ್ಡೇಗೆ ತೆಗೆದುಕೊಟ್ಟ 1 ವರ್ಷ ಆಗಿಲ್ಲ ತೆಗೆದು ಕೊಟ್ಟು. ಆಗ್ಲೇ ಉಡಿ ಮಾಡ್ತೀಯಾ? ಅದೇ ಇದು ಸೂಪರ್ ಅಂಶ ಡೈಲಾಗ್. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಬೇಕು ಅಂತ ಬಂದ ದಾರಿ ತಪ್ಪಿ ಇದು ಅದನ್ನು ಚೇಂಜ್ ಮಾಡಿದ್ದು. ಬೇಕು ಅಂತ ಬಿದ್ದದಲ್ಲ, ಕೈ ತಪ್ಪಿ ಬಿದ್ದು. ಈಗ ಅಲ್ಲಿ ನೋಡ ಇಲ್ಲ ಹಾಕುದಿಲ್ಲ, ಅದು ಬೇರೆ ಉಂಟು. ಪೋಸ್ ಕೊಟ್ಟದುಂಟು. ಭಯಂಕರ ಡಿಲೀಟ್ ಮಾಡು. ಚಂದ ಬಂದಿದಲ್ಲ. ಸಾರಿ ವಸ್ತ್ರಜ್ಞತೆ. ಹೌದಾ? ನಿಂದು ವರ್ಷ ಇದು ವಸ್ತ್ರಜ್ಞದ ಅಲ್ವಾ? ನಿಂದು ಕೂದಲು ಕಲರ್ ಮಾಡಿದ್ಯಾ? ಇಲ್ಲ, ಕಲರ್ ಎಷ್ಟು ಚಂದಾಗಿದೆಯಾ. ಯಾಕೆ ಚಂದ ಇಲ್ಲ? ಹೇಳು. ಬೆಂಕಿ ಅದೌದು, ಬೆಂಕಿ ಅಷ್ಟೇ ಯಾವ್ದು ಚಂದ ಇಲ್ಲ. ಯಾವ ನೀವು ಇಲ್ಲಿ ಚಂದ ಅಂತ ಹೇಳಿದ್ರಲ್ಲ, ಅಲ್ಲಿ ನೋಡು ಸೈಲೆಂಟ್ ಆಗಿ ನಿಂತದ್ದು. ಅಡಿಕೆ ಮರ. ಅದನ್ನ ಹಾಕಿ ಕಾಸ್ತಳ್ಳಿ ಹಾಕಿದ್ರೆ ಮದುವೆ ಸೆಟ್ ಆಗ್ತದಂತೆ. ಇದು ವಿಶ್ವಕರ್ಮದ್ದು ಮೇನ್. ಅಂದ್ರೆ ಮದುವೆದವರೆಲ್ಲ ಇದನ್ನು ಹಾಕ್ತಾರೆ. ಇದ್ರೊಟ್ಟಿಗೆ ಕರಿಮಣಿ ಸಹ ಹಾಕುದು, ಹವಳದ್ದು ಸರ. ಇದು ಯಾರು ಹಾಕುದು? ಕಾಸ್ತಳ್ಳಿ ಅಂತ ಹೇಳ್ತಾರೆ. ಮದುವೆ ಆದವರು ಹುಡುಗಿಯರು. ನೀನು ಮತ್ತೆ
ನಾನೀಗ ತಪ್ಪಿ ಹಾಕಿದ್ದು. ತಪ್ಪಿ ಹಾಕಿದಂತೆ. ಅದು ಆಕ್ಷನ್ ಅವಳಿಗೆ. ನಿಂಗೆ ಗಂಡನ ಮೇಲೆ ಬೀಳ್ಬೇಕಂದ್ರೆ ಹೀಗೆ ನಾಟಕ ಮಾಡ್ಬೇಕಾ? ಇದು ಕುಂಭ ಬರ್ರವ. ಓ ಅದೆಂತು ನಿಂಗೆ ಅಂತ ಕಾನ್ಫಿಡೆನ್ಸ್? ಚಂದ ಬರುದಿಲ್ಲ. ಫೋಟೋ ತೆಗ್ದೆ. ಒಂದು ಅಂಟಿಕೊಂಡೇ ಬೇಕಾಯ್ತು. ಹೌದಾ? ಅಲ್ಲ ಮಜ ಹುಡುಗಿ ಅವಳೆ ಅಲ್ಲ. ಎಂತ ಆಯ್ತಾ ಪಾಪ, ಹೋಗು ಅಲ್ಲಿ ಹೋಗ ನೀ ಅಲ್ಲಿಗೆ ನಂಗೆ ನಿಮ್ದು ಇಬ್ಬರದು ಕಪಲ್ ತುಂಬಾ ಇಷ್ಟ. ಹಾ ಹೌದು, ಒಂಥರ ಪೂಕಿ ಕಪಲ್. ಹೌದು, ಅಂದ್ರೆ ಕ್ಯೂಟ್ ಅಂತ. ಕ್ಯೂಟ್ ಅಂತ. ಅದೇ ಈಗ ನೋಡ ಮಲಯಾಳಂ ಹೀರೋಯಿನ್ ಸೂಪರ್ ಬಂದಿದ. ಸುಂದ ಕಟ್ಟಿ ಕಟ್ಟಾಟೆ ಅದೆಲ್ಲ ಅಡ್ವರ್ಟೈಸ್ಮೆಂಟ್. ಚಂದ ಬಂದು ಚಂದ ಚಂದ ಬಂದು ಸೂಪರ್ ಅದದು ಎಲ್ಲದ್ರಲ್ಲಿ ಇರುದಳದು. ಸೂಪರ್ ಆಗಿದೆ. ಇದು ಇದೊಳಗಿದೆ. ಭಯಂಕರ ಮಾರ್ರೆ. ಏನನ್ನ ಹೆಂಡತಿದ್ದೊಂದು ನೋಡ್ಬೇಕು. ಹೆಂಡತಿದ್ದೊಂದು ಫೋಟೋ ಈಗ ನೋಡಿ. ಹೆಂಡತಿದ್ದು ಇವನೇ ಫೋಟೋ ತೆಗೀಲಿ. ತೆಗಿ ನಾನೇ ಅಂಟುದಾಯ್ತಾ? ಓ ಅದಕ್ಕೆ ಬೇಜಾರಾಯ್ತಾ? ನಿಂದೊಂದು ನೋಡ್ಬೇಕಂತ ಆಸೆ. ಹೋಗು ಇಬ್ಬರೊಟ್ಟಿಗೆ ಹೋಗಂದು. ನೀನ್ ಬಗ್ಗೆ ನೋಡಂತೆ, ಕೆಳಗೆ ಬಗ್ಗೆ ನೋಡು. ಅದು ತೆಗಿ. ರೆಡಿ? ಓಕೆ. ಝೂಮ್ ಮಾಡುದು ಹೇಗೆ? ನೀನು ಆಚೆ ತಿರ್ಕೊ, ಹೇಳ್ತೇನೆ. ಆಚೆ ತಿರ್ಕೊ. ಅಲ್ಲ ಆಚೆ ತಿರ್ಕೊ ಅಲ್ಲ. ಓಕೆ ಓಕೆ ರೆಡಿ. ಇಲ್ಲವ ಅದು ಬೇಡ, ಅದು ನಾನು ನೋಡಿದ್ದು ಸರಿಯ ಬರ್ತದ ಅಂತ. ಓಕೆ ಇಲ್ಲೋಗಿಲ್ಲ. ಬಿಸಿಲು ಉಂಟಾ ತುಂಬಾ? ಓಕೆ ಬಿಸಿಲು ತಿನ್ಬೇಡಿ, ಬಿಸಿಲು ತಿನ್ಬೇಡಿ. ಬಂದು ಚಂದ ಬಂದಿದೆ. ಚಂದನಗಳಿದ್ದಾರೆ. ನೀನ್ ಆಚೆ ತಿರ್ಗೋ ಅಂದಾಗ ಅವನಿಗೆ ಅದನ್ನೇ ಸಿಂಬಲ್ ಕೊಟ್ಟ ಸಿಂಬಲ್ ಅಂತ. ಇನ್ನು ಬೇರೆ ತೆಗಿ, ಆಮೇಲೆ ಒಟ್ಟಿಗೆ ನೋಡು. ಯಾರು ಎಂತ ಆಗ್ತದೆ ಹೌದು, ನೆರಳು ತಿನ್ನಿ ಅಂತ. ಇದು ಅಡ್ಡ ಬರ್ತದೆ. ಓಕೆ ಓಕೆ ರಿಯಾಕ್ಷನ್ ಉಂಟಾ? ಈಗ ಬಾ. ಇದೆಲ್ಲ ಕಟ್ ಮಾಡ್ತೀಯಲ್ಲ ಯಾವ್ದು? ಮತ್ತೆ ಎಲ್ಲ ಗೊತ್ತಾಗ್ತದೆ. ಅಲ್ಲ ಫಸ್ಟ್ ಇಲ್ಲಿದೆ ಬಾ. ಚಂದ ಬಂದಿದ್ದಾನ. ಇವನದು ಮಾತ್ರ ನೋಡಿ. ಹೌದು, ಹತ್ತಿಯಲ್ಲಿ ಬಗ್ಗೆ ಹೋಗಿದ್ದಾರೆ. ಈಗ ನೋಡು, ಈಗ 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 ಚಂದ ಬಂದಿದಲ್ಲ. ಈಗ ಇದು ಚಂದ ಬಂದಿದೆ, ಚಂದ ಬಂದಿದೆ. ಮೊನ್ನೆ ಆನಿವರ್ಸರಿ. ಈಗ ನೋಡಿ, ಇವನಿಗೆ ನಿಂಗೆ ಸಹ ಬೇಕು ಅಂದಾಗೆ ಉಂಟು. ಈಗ ನೀನು ಕೊಡು ನಂಗೆ. ನಮ್ಮ ದೈವಸ್ಥಾನದ 12ನೇ ವರ್ಷದ
ಪ್ರತಿಷ್ಠಾಪನಾ ದಿನದ ಕಾರ್ಯಕ್ರಮವನ್ನು ನಡೀಬೇಕಾಗಿದೆ. ಹಾಗಾಗಿ ಅದರ ಪೂರ್ವಭಾವಿ ತಯಾರಿ ನಡೀತಿದೆ. ನೋಡಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಇಲ್ಲಿ ದೈವಸ್ಥಾನದಲ್ಲಿ ಸೇರಿದ್ದಾರೆ. ಪೂರ್ವಭಾವಿ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಚಿಕ್ಕ ವಿಡಿಯೋ ಮಾಡ್ತಿದ್ದೆ ಮೊಬೈಲ್. ಅದೆಂತ ಅದು ದಾರ ಉಂಟಲ್ಲ ಅದಕ್ಕೆ ಕುಡ್ದಾಗೆ ಕಾಣ್ತೀರಿ. ಬೇಡ ಬೇಡ, ಕಟ್ ಮಾಡಿ. ಓ ದೇವ, ಇಷ್ಟು ಜನರಲ್ಲಿ ಇವನಷ್ಟು ಹಾರ್ಡ್ ವರ್ಕ್ ಯಾರ್ಸ್ ಇಲ್ಲ ಅಂತ ಹೇಳ್ತಾನ ಇಲ್ಲ. ಜಸ್ಟ್ ಒಂದು ಸುಮ್ಮನೆ ಎಣಿತಿದ್ದಾನೆ ಅಷ್ಟೇ. ಮತ್ತೆ ಇಲ್ಲಿ 10 ಸೆಕೆಂಡ್ಸ್ ಆಯ್ತು ಮಾಡಿ. ಯವ ಇವನ್ ಮಾತ್ರ ಈಗ ಕೆಲಸ ಮಾಡುದು, ಬೇರೆಯವ್ರು ಎಂತ ಮಾಡ್ತವೆ ಇಲ್ಲ. ಹಾಗೆ ಜಗ್ಗಚಿಕ್ಕ ನೋಡಿ, ಜಗ್ಗಚಿಕ್ಕ ಇಲ್ಲಿ ಪ್ರೆಷರ್ ಬಿಡ್ಲಿಕ್ಕೆ ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ. ಅವರ ನೀರು ಬರುವಷ್ಟರಲ್ಲಿ ಇವರು ಹೆಣ್ಮಕ್ಳೆಲ್ಲ ತೊಳೆದು ಬಿಡ್ತಾರೆ. ಯಾವ್ದಕ್ಕೆ ಅವನು ನೀರು ಹಾಕುದು. ಯಾರು ಇವನಾ? ಈಗ ಬಂದದ್ದು ಆಯ್ತಾ, ಈಗ ಬಂದದ್ದು. ಇಷ್ಟು ಕೆಲಸ ಆಯ್ತು ನೋಡಿ. ಜಗ್ಗಚಿಕ್ಕಂದು ಇದು ವ್ಯವಸ್ಥೆ ಆಗ್ತಿದೆ. ಪಂಪು ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ. ಚಿಕ್ಕ ಅವ್ರಿಗೆ ಹೇಳಿದಿರಲ್ಲ, ಮೇಲೆ ಕರೆಂಟ್ ಆನ್ ಮಾಡಿದ್ರೆ ನೀವು ಕಚ್ಚಿದ್ದೀರಿ. ಮಲಯಾಳ ಪಿಕ್ಚರ್ ಕರೆಂಟ್ ಹಾಕ್ಬೇಡ, ಅಪ್ಪ ಬಾಯಲ್ಲಿ ಕಚ್ಚಿದ್ದಾರೆ. ಹಾಕ್ಬೇಡ ಈಗ, ಓಯ್ ಹಾಕ್ಬೇಡ. ಹಾಯ್ ಪ್ರಸಿದ್ಧಿ. ಗಾನ ಬಾ, ಒಳ್ಳೆ ಟೈಮಿಗೆ ಬಂದಿದ್ದಿ. ಬಾ, ಎಲ್ಲಿ ಅವನೆಲ್ಲಿದ್ದಾನೆ ನಿನ್ನ ಗಂಡ? ಹೆಂಡತಿಯ? ಹಾಗಾದ್ರೆ ಹೆಂಡತಿಯ ಗಂಡ? ಮತ್ತೆ ದೋಸ್ತ ಎಲ್ಲಿದ್ದಾನೆ? ಓ, ನೀನ್ ಹಾಕಿದ? ಯಾರು ಕೊಟ್ಟದಮ್ಮದು? ಹಾ, ನೀನು ಅವಳದು ಕಿತ್ಕೊಂಡಿಲ್ಲ ಅಷ್ಟೇ. ಯಾರಮ್ಮ, ಯಾರು ಕೊಟ್ಟದ್ದು ಇದು? ಪಾಪ ಮಾರೆ, ನಾನು ಅದನ್ನ ಆಕ್ಷನ್ ಮಾಡು ಅಂದ್ರೆ ಅವಳು ನಿಜ ಮಾಡಿದ್ಲು. ಆಕ್ಷನ್ ಮಾಡ್ಲಿಕ್ಕೆ ಹೇಳಿದ್ದು. ಈಗ ಅವರೆಲ್ಲ ತಿನ್ನುವಾಗ ಅವಳು ಎಂತ ತಿಂತಾಳೆ? ಲಾಲಿ, ಎಲ್ರಿಗೂ ಲಾಲಿ ವ್ಯವಸ್ಥೆ ಆಗಿದೆ. ಎಲ್ಲ ಲಾಲಿ ಎಲ್ಲಿಂಟು? ಇಷ್ಟೇ? ನಾನು ಲಾಸ್ಟ್. ಲಾಲಿ ಖಾಲಿಯಾ? ಎಲ್ಲರೂ ತಿನ್ನಿ, ಆಮೇಲೆ ಲಾಸ್ಟ್ ನಾನು ತಿಂತೇನೆ. ಯಾರೋ ಉಳಿದ್ರೆ ತಿಂತೇನೆ, ಇಲ್ಲಾದ್ರೆ ಬೇಡ ನಮಗೆ. ಬಜ್ಜು, ಲಾಲಿ ಎಲ್ಲ ಉಳಿದ್ರೆ ಕೊಡು, ನಂಗೆ ಬೇಡ. ಎಲ್ಲರೂ ತಿಂದ್ರೆ ನಾನು ತಿಂತೇನೆ. ಎಲ್ಲರೂ ತಿನ್ಲಿಲ್ಲ, ನೀನು ತಿನ್ಬೇಡ. ತಿನ್ಬೇಡ ಆಗ್ಲಿ ಎಲ್ಲರಿಗೆ ಸಹ. ಆಯ್ತು, ಕಾಯ್ತೇನೆ ನಾನು, ತಿನ್ನೋದಿಲ್ಲ ಅಲ್ಲಿವರೆಗೂ. ಆಗ ಚಡ್ಡಿ ಎಲ್ಲ ಬಿಸಾಡ್ತಿದ್ದಾನೆ ಅವನು. ಪಿಕ್ಚರ್ಗ ಎಲ್ಲಿಗೆ ಇಲ್ಲ. ನೋಡಿ, ಬೆಂಗಳೂರಿಂದ ಬಂದಾಳೆ ವಿಡಿಯೋ ಕ್ಲೀನ್ ಮಾಡ್ಲಿಕ್ಕೆ.
ಇವಳು ನೋಡಿ ದೇವಿಕಾ ಬೆಂಗಳೂರಿಂದ ಬಂದಿದ್ದಾಳೆ ಅಂತ. ಹೌದು ಆದಿತ್ಯವಾರ. ನಮ್ಮ ವಿಡಿಯೋ ನೋಡ್ತಾರ? ಪಿಂಕಿ ಎಲ್ಲಿವಾ? ಎಲ್ಲರೂ ಕಸ ಹೊರಗಡೆ ಬಿತ್ತ. ಹೀಗೆ ಬೇಡಿಕೊಂಡು ಹೋಗು, ಕಸ ಹೀಗೆ ಕೊಡಿ ಅಂತ. ತಗೋ ಹೋಗಿ ಕೇಳು ಎಲ್ಲರಿಗೆ ಕೇಳಿ ಹೋಗು ಎಲ್ಲರಿಗೆ. ಒಮ್ಮೆ ಎಲ್ಲರಿಗೆ ಕಸ. ಅದ್ರಲ್ಲಿ ಎಂತ ಇಲ್ಲ, ಅದ್ರಲ್ಲಿ ತಪ್ಪಲ್ಲ, ಅದೆಲ್ಲ ಒಳ್ಳೆ ಗುಣಗಳು. ನಾನೀಗ ಹೋಗ್ಲಾ? ಕಸ ಕೊಡಿ ಎಲ್ಲರೂ ಕಸ ಕೊಡಿ. ಅದೇ ಎಂತ ದಿನಪರ್ಯಾಯ ಕಸ ಕೊರ್ಲೆ ಕೊಡಿ, ಕಸ ಕೊಡಿ. ಅವ್ರದ್ದು ಎಲ್ಲಿಯ ಅವ್ರದ್ದು ಹೇಳ್ಕೊ. ಕೊಡು ಕಸ ಕೊಡು. ಎಲ್ಲಿ ಉಂಟು? ಇದು ಕಸ ಅಲ್ಲ, ಇದಲ್ಲ ನೋಡಿ. ಹಾಂ ಕಸ ಕೊಡಿ, ಕಸ ಬಿಸಾಡಬೇಡಿ. ನೋಡಿ, ಯಾವಾಗಲೂ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಇವರೆಲ್ಲ ಬಿಸಾಕ್ತಿದ್ರು, ಇಲ್ಲದ್ರೆ ನಾನು ಇಟ್ಕೋತಿಲ್ಲ. ನಾವು ಕಸ ಕೊಡು. ನೋಡಿ, ಯಾರು ಕೂಡ ಸ್ವಚ್ಛತೆಯನ್ನು ಕಾಪಾಡೋದಿಲ್ಲ, ಅದಕ್ಕೆ ನಾನೇ ಇನಿಷಿಯೇಟ್ ತಗೊಂಡು. ಅಲ್ಲ, ಇವರು ಇಲ್ಲದ್ರೆ ಎಲ್ಲ ಬಿಸಾಕ್ತಿದ್ರು ಇಲ್ಲಿ. ನೋಡಿ, ಇಷ್ಟು ಕೊಡು, ಕಸ ಕೊಡು. ಕೊಡು ಕಸ. ನೋಡಿ, ಎಲ್ಲೆಂದರಲ್ಲಿ ಕಸ ಬಿಸಾಕಬೇಡಿ ಅಂತ ಈ ವಿಡಿಯೋದ ಉದ್ದೇಶ. ಸ್ವಚ್ಛ ಭಾರತ್ ಇದು ದೊಡ್ಡ ಕಸ ನಮ್ಮದು. ನೋಡಿ ಇಷ್ಟು ಸಣ್ಣ ಮಗು ಕೆಲಸ ಮಾಡು. ಮಗು ನೀನು ಕೆಲಸ ಮಾಡು. ನೋಡಿ, ಇಷ್ಟು ಸಣ್ಣ ಮಗು ಕೆಲಸ ಮಾಡ್ತಿದೆ ಅಂದರೆ ಅದಕ್ಕೆ ಕಾರಣ ಅವಳು ಚಿಕ್ಕಪ್ಪನ ಒಂದು ಗುಣನಡತೆಯನ್ನು ನೋಡಿ ಬೆಳೆದವಳು ಅಂತ ಗೊತ್ತಾಗತ್ತೆ. ಕಸ ಕೊಡು. ಈಗ ಜ್ಯೂಸಿನ ವ್ಯವಸ್ಥೆ ನಡೀತಿದೆ. ಎಲ್ಲರಿಗೆ ಕೊಟ್ಟ ಮೇಲೆ ನನಗೆ ಕೊಡು. ಎಲ್ಲರೂ ಕುಡಿದ ಮೇಲೆ ಕೊಡು. ಹೋದ್ರೆ ನಾನೀಗ ಫಿಟ್ಟಿಂಗ್ ಇಡ್ತೇನೆ, ಯಾವಾಗ ಹೋಗ್ಲಿಕ್ಕೆ ಬಿಡುದಿಲ್ಲ. ಹೋಗ್ಲಿಕ್ಕಿಲ್ಲ. ಯಾವ ಫಿಲ್ಮು ನೈಟ್? ದುರಂಧರ್ 8 ಗಂಟೆಗೆಲ್ಲ ಇಲ್ಲ, 9-10 ಗಂಟೆ ಆಗ್ಬೋದು ಕೆಲಸ ಆಗೋದು. ಹೌದಾ? ಎಂತ ಫಿಲ್ಮಿಗೆ ಹೋಗ್ಲಿಕ್ಕೆ ಇಲ್ಲ ಈಗ ಇವತ್ತು. ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಯಾರು. ಇಷ್ಟು ಸಣ್ಣ ಏಜಲ್ಲಿ ಓನರ್ ಮಾರೇವಾ? ಎಂತ ಓನರ್ ಎಂತ ಇಲ್ಲ. ಕ್ರಿಕೆಟ್ ಟೀಮ್ ಇದು ಓನರ್. IPL ಎಲ್ಲ ಕೇಳಿದ್ಯಾ? IPL ಓನರ್ ತರ ಅದೇ ತರ ಇವನು ಅವ್ನು ಪರ್ಚೇಸ್ ಮಾಡಿದ್ದಾನೆ ಒಂದು ಟೀಮ್. ಒಬ್ಬೊಬ್ಬರಿಗೆ ಎಷ್ಟು ಕೋಟಿ ಮಾರು ಎಲ್ಲ ಒಂದು ಕುಪ್ಪಿ ಕೊಡ್ತಾನೆ ಅಂತ ಹೇಳಿರುವ. ಇವ್ರು ನೋಡಿ ಇಲ್ಲಿ ಆಟ ಆಡೋದು, ನೀರಲ್ಲಿ ಭಾರಿ ಆಟ ಆಡಲಿಕ್ಕೆ. ಕಾಣಿಸ್ತಿಲ್ಲಲ್ಲ ಈಗ ನೋಡಿ, ಕಾಣಿಸ್ತ. ಎಸ್ ಸೀರಿಯಸ್ಲಿ ಕಮ್ ಹೇಳ್ದು. ಓಕೆ ಆಯ್ತಾ, ಮುಗೀತಾ? ಒಂದು ಬಾರಿ ಲೇಟ್ ಆಯ್ತು, ಶ್ರಮದಾನ. ಒಂದು ನಿಮಿಷ
ಜಗ್ಗ ಚಿಕ್ಕಮ್ಮ ಮತ್ತು ಅನುಷ ಚಿಕ್ಕಮ್ಮಂದು ಪ್ರೀತಿ ನೋಡಿ. ಕಜಾವ್ 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 ಇಲ್ಲ 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 ಕಸ ಹಾಕಿದ್ ನಾನು ಅದು ದಯವಿಸಿ. ಸತತ 2.5 ತಾಸಿನ ಒಂದು ಶ್ರಮದಾನದಲ್ಲಿ 2.5 ಜಾಸ್ತಿ 3 ತಾಸು 3.5 ತಾಸಿನ ಶ್ರಮದಾನ ಈಗ ಕಂಪ್ಲೀಟ್ ಆಯಿತು. ಒಂದು 3 ದಿನ ತಗೊಳ್ಳೋ ಟೈಮನ್ನು ಎಲ್ಲರೂ ಸೇರಿ 3.5 ಗಂಟೆಯಲ್ಲಿ ಮುಗಿಸಿದ್ರು. ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ರೈತಕ್ಕ ಅವ್ರಿಗೆ ಕಾಣಬೇಕಲ್ಲ ನಾನು ಹೇಳಿದ್ದು ಅಂತ ಹೇಳಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಸರಿ ಲೈಟ್ ಹಾಕು ಮಾರೆ, ಅವನಿಗೆಲ್ಲ ನನಗೆ ಅದಕ್ಕೆ ಹೇಳುದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ. ನಾವು ಸುಮಾರು ಒಂದು 12 ಗಂಟೆ ಕೆಲಸವನ್ನು ಖಾಲಿ 3 ಗಂಟೆಯಲ್ಲಿ ಮಾಡಿ ಇಂಥ ಮಾರೆ 3 ಗಂಟೆಯಲ್ಲಿ ಮಾಡಿ ಮುಗಿಸ್ತೇವೆ. ಈಗ ಎಲ್ಲರೂ ಸೇರಿದ ಕಾರಣ ಬೇಗ ಆಯ್ತು. ಈ ಸಲ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಸೇರಿದ್ದೀವಿ, ಯಾರು ಮಿಸ್ ಆಗಿಲ್ಲ. ಇಲ್ಲಾಂದರೆ ಕೆಲವರು ಬೆಂಗಳೂರು ಕೆಲಸ ಅಂತೇಳಿ ದೂರಲ್ಲಿ ಉಳಿಯೋದೆಲ್ಲ ಆಗುತ್ತೆ. ಮತ್ತು ಈ ಟೈಮಲ್ಲಿ ಎಲ್ಲರೂ ಸೇರಿದ್ದೀವಿ. ಸೊ ಎಲ್ಲ ಒಂದು ಸೇರಿಕೊಂಡು ಯುಗಾದಿ ಹಬ್ಬವನ್ನು ಆಚರಿಸಿದ್ದೀವಿ. ಹಬ್ಬ ಅಂದರೆ ಮನೆಯಲ್ಲಿ ಕೂತ್ಕೊಂಡು ಹಬ್ಬವನ್ನು ಆಚರಿಸ್ದಲ್ಲ, ಎಲ್ಲರೂ ಸೇರೋದೇ ಒಂದು ದೊಡ್ಡ ಹಬ್ಬ. ಕೇಳಿಸಿಕನಿಗೆ ಆಸೆ ಆಗಿದೆ. ಕೃತಿಕನಿಗೆ ಭಯ ಅಂತ ಪಪ್ಪಿ ಕೊಟ್ಟರೆ ಮಗು ಅಂತ.